ಸ್ನೇಹಿತರೇ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಮತ್ತೆ 10 ದಿನಗಳ ಗಡುವನ್ನು ವಿಸ್ತರಿಸಿದ್ದಾರೆ ಸನ್ಮಾನ್ಯ ಶ್ರೀ ಡೊನಾಲ್ಡ್ ಟ್ರಂಪ್ ಅವರು. ನಮ್ಮ ದುರ್ದೈವ ನೋಡ್ರಿ, ನಮ್ಮ ನಶೀಬ್ ಹೆಂಗಿದೆ. ಸಿಗೋರೆಲ್ಲ ಇಂಥ ತಲೆತಿರ್ಕರೇ ಸಿಗೋದು. ಮತ್ತೆ ಕಳೆದ ವರ್ಷ ಇಡೀ ವರ್ಷ ಅರವಿಂದ್ ಕೇಜ್ರಿವಾಲ್ ಬಗ್ಗೆ ಬೆಳಗ್ಗೆ ಎದ್ರು ಮಾತಾಡಬೇಕಾಗಿತ್ತು. ಭಾಳಷ್ಟು ಜನ ಕೇಳ್ತಾಯಿದ್ರಿ, ಅರವಿಂದ್ ಕೇಜ್ರಿವಾಲ್ ಬಿಟ್ಟರೆ ಬೇರೆ ಯಾರೂ ಇಲ್ವೇನ್ರಿ ನಿಮಗೆ ಅಂತ. ಕೊನೆಗೆ ಒಂದು ಗತಿ ಕಾಣಿಸಾಯಿತು. ಆತನ ಕತೆ ನೇಪಥ್ಯಕ್ಕೆ ಹೋಗೋ ಪರಿಸ್ಥಿತಿ ಬಂತು. ಮೊನ್ನೆ ಮತ್ತೆ ಪುನರ್ಜನ್ಮ ಆಗಿದೆ ಅಂತ ಅಂದ್ಕೊಂಡ್ರು, ಅದು ಕೂಡ ಇಲ್ಲ ಅಂತ ಸಾಬೀತಾಯಿತು. ಅದಾದಮೇಲೆ ಮಮತಾ ಬೇಗಮ್ ಅವರು ಬಂದರು. ಬ್ರಹ್ಮಚಾರಿ ಶತಮರ್ಕಟ ಅನ್ನೋ ಹಾಗೆ ಅವರ ಹಠಾಟೋಪವನ್ನು ಹೇಳೋದೇ ನಮಗೊಂದು ದೊಡ್ಡ ಕೆಲಸ ಆಗೋಯ್ತು. ಈಗ ನೋಡಿದರೆ ದೊಡ್ಡಣ್ಣ ಅನಿಸ್ಕೊಂಡಿರುವಂಥ ಅಮೇರಿಕೆಯ ರಾಷ್ಟ್ರಪತಿ ಆಡ್ತಾ ಇರೋ ಆಟ ಮಂಗಾಟ ನೋಡಿಬಿಟ್ರೆ ಆ ವಿಷಯವನ್ನು ಹೇಳದೇ ಇರಲಿಕ್ಕೆ ನಿಮ್ಮ ಹತ್ರ ಸಾಧ್ಯವೇ ಇಲ್ಲ. ಏಕೆಂದರೆ ಈತನ ಮಾತಿನ ಮೇಲೆ ಜಾಗತಿಕ ಷೇರು ಮಾರುಕಟ್ಟೆ ನಿರ್ಭರ ಆಗಿರುತ್ತೆ, ಡಾಲರ್ನ ಬೆಲೆ ತೀರ್ಮಾನ ಆಗುತ್ತೆ, ಜೊತೆಗೆ ನಮ್ಮ ಅತ್ಯಂತ ಸಣ್ಣ ಸಣ್ಣ ಹೂಡಿಕೆದಾರರ ಜೀವನ ತೀರ್ಮಾನ ಆಗುವಂಥದ್ದು, ಅವರ ದುಡ್ಡು ತೀರ್ಮಾನ ಆಗುವಂಥದ್ದು. ಹೀಗಾಗಿ ಅದ್ರ ಬಗ್ಗೆ ಮಾತಾಡಬೇಕಾದದ್ದು ಅನಿವಾರ್ಯ ಆಗುತ್ತೆ. 5 ದಿನಗಳ ಗಡುವನ್ನು ಕೊಟ್ಟಿದ್ದ ಈತ ಇರಾನ್ಗೆ. ಇರಾನು ಸಂಧಿ ಮಾಡಿಕೊಳ್ಳಿ, ಅಂದರೆ ಅವರಿಬ್ಬರ ಮಧ್ಯೆ ಸೌಹಾರ್ದತೆ ಹೇಳಲಿ, ಶಾಂತಿ ಸಂಧಾನ ಮಾಡಿಕೊಳ್ಳೋಣ, ನಮ್ಮ ಷರತ್ತುಗಳಿಗೆ ಒಪ್ಪುಕೊಳ್ಳಿ ಅಂತ ಒಂದು 15 ನಿಬಂಧನೆಗಳನ್ನು ಕೊಟ್ಟು ಕಳಿಸಿದ್ದ. ಆ ಕಡೆಯಿಂದ ಅವ್ರದ್ದು ಉತ್ತರನೇ ಇಲ್ಲ. ಈತನೇ ತನ್ನ ಆಟವನ್ನು ಶುರು ಮಾಡಿದ್ದಾರೆ. ಈಗ ಹೇಳ್ತಾರೆ, ಇಲ್ಲ ಇನ್ನೊಂದು 10 ದಿವಸ ಗಡುವನ್ನು ವಿಸ್ತರಿಸಿದ್ದೇವೆ, ಏಕೆಂದರೆ ಮಾತುಕತೆ ಕೊನೆಯ ಹಂತದಲ್ಲಿದೆ. ಅಲ್ರಿ, ಮಾತುಕತೆಗೆ ಪ್ರಮುಖವಾಗಿ ಯಾವಾಗಲೂ ದೇಶದ ಅತ್ಯಂತ ಉನ್ನತ ಸ್ಥಾನದಲ್ಲಿ ಇರೋರು ಕಳಿಸ್ಬೇಕು. ಈತ ತನ್ನ ಅಳಿಯನನ್ನು ಕಳಿಸ್ತಾನೆ ಮಾತುಕತೆಗೆ, ನೀವು ಹೋಗಿ ಮಾತಾಡ್ಕೊಂಬಂದು. ಎಲ್ಲಿಯಾದರೂ ಉಂಟೇನ್ರಿ, ಹುಚ್ಚಾಟದ ಅತಿರೇಕ ಇದು ಅಂತ ನನಗನ್ನಿಸೋದು. ಹಾಗಾದರೆ ನಿನ್ನೆ ನಡೆದಂಥ ಒಟ್ಟು ಬೆಳವಣಿಗೆಗಳು ಏನು, ಅದನ್ನು ಅತ್ಯಂತ ಕ್ಲುಪ್ತವಾಗಿ ಒಂದು 10 ಪಾಯಿಂಟ್ನಲ್ಲಿ ಹೇಳುವ ಪ್ರಯತ್ನವನ್ನು ಮಾಡ್ತೀನಿ. ಭಾಳ ಮುಖ್ಯವಾಗಿ ಯಾವ ಸ್ಟ್ರೇಟ್ ಆಫ್ ಹಾರ್ಮೋಸ್ ಇದೆಯಲ್ಲ, ಈ ಸ್ಟ್ರೇಟ್ ಆಫ್ ಹಾರ್ಮೋಸ್ನ ಬಂದ್ ಮಾಡಬೇಕು ಅಂತ ತೀರ್ಮಾನ ಮಾಡಿದಂಥ ಒಬ್ಬ ವ್ಯಕ್ತಿ, ಆತ ಅಡ್ಮಿರಲ್, ಆತ IRGC ಕಮಾಂಡರ್ ಆಗಿದ್ದಂಥ ಮನುಷ್ಯ. ಆತನ ಹೆಸರು ಅಲಿರೇಜಾ ತಂಗ್ಸೆರಿ ಅಂತ ಆತನ ಹೆಸರು. ಈ ಅಲಿರೇಜಾ ತಂಗ್ಸೆರಿ ಅನ್ನೋ ಭಾಳ ಪ್ರಮುಖವಾದಂಥ ಹುದ್ದೆಯಲ್ಲಿದ್ದಂಥ ವ್ಯಕ್ತಿ, ನೇವಿಯಲ್ಲಿ ಅವರ ಇರಾನ್ ಕಡೆ IRGC ಕಡೆಯಿಂದ. ಆತನನ್ನು ನಿನ್ನೆ ಹತ್ಯೆ ಮಾಡಲಾಗಿದೆ. ಅತಿ ದೊಡ್ಡದಾದ ಹೊಡೆತ ಇರಾನ್ಗೆ ಇದು. ಯಾಕೆಂದರೆ ಇರಾನ್ನ ಟಾಪ್ ರ್ಯಾಂಕಿಂಗಲ್ಲಿ ಯಾರಿದ್ದಾರೆ, ಯಾರ್ಯಾರು ನಿರ್ಣಾಯಕವಾದಂಥ ಸ್ಥಾನದಲ್ಲಿ ಕೂತಿದ್ದಾರೋ ಅಂಥವರನ್ನೇ ಒಂದೊಂದಾಗಿ ಹೊಡೆದುರುಳಿಸ್ತಾ ಇದೆ ಶತ್ರುಪಾಳ್ಯ, ಅಂದರೆ ಇರಾನಿನ ಶತ್ರುಪಾಳ್ಯ, ಇಸ್ರೇಲ್ ಮತ್ತು ಅಮೇರಿಕ ಸೇರಿ ಅಂಥವ್ರನ್ನ ಟಾರ್ಗೆಟ್ ಮಾಡ್ತಾ ಇದೆ. ಈ ಅಲಿರೇಜಾ ಕೂಡ ಜನ್ನತ್ತಿಗೆ ಹೋಗಿದ್ದಾರೆ. ಇಲ್ಲಿ 72 ಸುಂದರಿಯರಿದ್ದಾರೆ, ಶೆರೆ ಸಿಗತ್ತೆ, ಸುರಾಪಾನ ಆಗುತ್ತೆ. ಮೊನ್ನೆ ತಾನೇ ಇವರು ಈದ್ ಉಲ್ ಫಿತರ್ ಆಗಿದೆ, ಪವಿತ್ರ ಮಾಸಾಚರಣೆ. ಇವರಿಗೆಲ್ಲ ಭಾಳ ಖುಷಿ, ಈ ರೀತಿ ಹುತಾತ್ಮರಾಗೋದು ಭಾಳ ಖುಷಿ. ಮತ್ತು ಅದನ್ನು ಅವ್ರು ಬಾಯಿ ಬಿಟ್ಟು ಹೇಳ್ಕೊತಾರೆ, ವೈಭವೀಕರಿಸ್ತಾರಂತ. ಇರಲಿ. ಅದಾದಮೇಲೆ US ಪೆಂಟಗನ್ ಹೇಳ್ಕೊಂಡಿದೆ, ಡೊನಾಲ್ಡ್ ಟ್ರಂಪ್ ಹೇಳಿದ್ದಲ್ಲ, ಏನಂದರೆ 2/3 ಆಫ್ ಇರಾನ್ ಮಿಸೈಲ್ ಆ್ಯಂಡ್ ಡ್ರೋನ್ಸ್ ಈಸ್ ಟೋಟಲಿ ಎರಾಡಿಕೇಟೆಡ್, ಸಂಪೂರ್ಣವಾಗಿ ನಾಶ ಮಾಡಲಾಗಿದೆ ಅಂತ. ಅವರ 2-3 ಅಂಶದಷ್ಟು ಇರುವಂಥ ಆರ್ಟಿಲರಿಗಳನ್ನು, ಮಿಸೈಲ್ಗಳೇನಿದ್ದಾವೆ, ಡ್ರೋನ್ಗಳೇನಿದ್ದಾವೆ ಎಲ್ಲವನ್ನೂ ಕೂಡ ನಾವು ನಾಶ ಮಾಡಿದ್ದೀವಿ ಅಂತ ಸ್ವತಃ ಅಮೇರಿಕೆಯ ಸರ್ಕಾರ ಹೇಳಿದೆ. ಇದರ ಮಧ್ಯೆ ಇಸ್ರೇಲ್ ಟಾರ್ಗೆಟ್ ಮಾಡ್ತಾ ಇರೋದು ಏನನ್ನು, ಇಸ್ರೇಲ್ ಒಂದು ಭಾಳ ತುರುಸಿನಲ್ಲಿದೆ. ಅದು ಒಂದು ಕಡೆ ಬೈರೂತ್ ನೆಬಲಾನ್ ಕಡೆಯಿಂದ ಅದು ದಾಳಿ ಮಾಡ್ಕೊಂಡು ಬರ್ತಾ ಇದೆ. ಈ ಹೆಜ್ಬುಲ್ಲಾ ಉಗ್ರರು ಏನಿದ್ದಾರೆ ಅವ್ರನ್ನ ಮುಗಿಸ್ತಾ ಇದ್ದಾರೆ. ಅದು ಸಂಖ್ಯೆ ಲೆಕ್ಕಕ್ಕೆ ಬರೋಲ್ಲ, ಆ ಥರ ಹೊಡಿತಾ ಇದ್ದಾರೆ. ಎರಡನೇದಾಗಿ ತಮ್ಮ ಸಾಮ್ರಾಜ್ಯವನ್ನು ಇವರು ವಿಸ್ತರಿಸ್ತಾ ಇದ್ದಾರೆ. ಇಸ್ರೇಲ್ನವರು ಈ ಯುದ್ಧವನ್ನು ಇಟ್ಕೊಂಡು ತಮ್ಮ ಕಾರ್ಯಸಾಧನೆ ಏನು ಬೇಕು ದೇಶಕ್ಕೆ ಅದನ್ನ ಸ್ಪಷ್ಟವಾಗಿ ಮಾಡ್ಕೋತಾ ಇದ್ದಾರೆ. ಅಮೇರಿಕಾಗೆ ಇಲ್ಲಿವರೆಗೂ ಏನು ಲಾಭ ಆಗಿಲ್ಲ. ಅಮೇರಿಕಾ ಕಳ್ಕೋತಾ ಇರೋದೇ ಹೆಚ್ಚು, ಘನತೆಯೂ ಹೋಗ್ತಾ ಇದೆ, ದುಡ್ಡು ಹೋಗ್ತಾ ಇದೆ. ಯಾವ ರಾಷ್ಟ್ರಗಳು ಅಮೇರಿಕಾಗೆ ಜೊತೆ ಸೇರ್ಕೋತಾ ಇಲ್ಲ, ಎಲ್ಲರೂ ಪ್ರತ್ಯೇಕವಾಗಿ ಹೊರಗಡೆಯಿಂದ ಆಟ ನೋಡ್ತಾ ಇದ್ದಾರೆ, ಬಾಯಿಗೆ ಬಂದಂಗೆ ಬೈತಾ ಇದ್ದಾರೆ, ಜಾಗತಿಕ ಮಟ್ಟದಲ್ಲಿ ಆಗ್ತಾ ಇರುವಂಥ ಹಣದುಬ್ಬರವನ್ನು ಹಳಿತಾ ಇದ್ದಾರೆ. ಆದರೆ ಇಸ್ರೇಲ್ ಮಾತ್ರ ಕಾರ್ಯಸಾಧನೆ ಮಾಡ್ತಾ ಇದೆ, ಲೆಬನಾನನ್ನು ವಶಪಡಿಸ್ಕೋತಾ ಇದೆ. ಜೊತೆಗೆ ಇನ್ನೊಂದು ಭಾಳ ಮುಖ್ಯವಾದ ಕೆಲಸ ಮಾಡ್ತಾ ಇದೆ. ಅದು ಏನಪ್ಪ ಅಂದರೆ, ಇವರು ಮೊನ್ನೆ ಭಾಳ ದೊಡ್ಡದಾಗಿ ವಿಡಿಯೋ ಮಾಡಿ ತೋರಿಸಿದ್ರು ಇರಾನ್ ಸರ್ಕಾರದವರು. ಏನಂದರೆ, ನಮ್ಮನ್ನು ಹೊಡೆದಿದ್ದೀವಿ ಅಂತಾರೆ, ಬನ್ನಿ ನೋಡಿ ಅಂತ. ಅವ್ರದ್ದೊಂದು ಒಳಗಡೆ ಡ್ರೋನ್ ಸಿಟಿ ಅಂತಿದೆ, ಮಿಸೈಲ್ ಸಿಟಿ, ಡ್ರೋನ್ ಸಿಟಿ ಅಂತ ಮಾಡ್ಕೊಂಡಿದ್ದಾರೆ. ಟನ್ನಲ್ ಒಳಗಡೆಯಿಂದ ನೀವು ಹೋಗ್ಬೇಕು. ಹೋದರೆ ರಾಶಿ ಸಾವಿರಾರು ಡ್ರೋನ್ಗಳು
ಈ ಕಡೆ ಕ್ಷಿಪಣಿಗಳು ಎಲ್ಲವನ್ನು ಸ್ಟಾಕ್ ಮಾಡಲಾಗಿದೆ. ಒಳ್ಳೆ ಶೋರೂಮಲ್ಲಿ ಇಟ್ಟಿರ್ತಾರಲ್ಲ, ಈ ಆಟಿಕೆ ಸಾಮಾನು ಅಂಗಡಿನಲ್ಲಿ ದೊಡ್ಡ ದೊಡ್ಡ ಶೋರೂಮ್, ಕಾರಿನ ಅಂಗಡಿನಲ್ಲಿ ಶೋರೂಮಲ್ಲಿ ಇಟ್ಟಿರ್ತಾರಲ್ಲ, ಆ ರೀತಿ ಜೋಡಿಸಿದ್ದಾರೆ. ಯಾವಾಗ ಈ ರೀತಿ ಅವ್ರು ತೋರಿಸಿದ್ರೋ ಇಸ್ರೇಲ್ ಅಂದ್ಕೊಳ್ಳುತ್ತೆ ಇವರು ಶಾಂತಿ ಸಂಧಾನ ಅಂಥೇಳಿ ಏನು ಅಮೇರಿಕಾದವರು ಯುದ್ಧವನ್ನು ಮುಗಿಸ್ಬೇಕು, ಬಗೆಹರಿಸ್ಬೇಕು ಅಂತ ಓಡಾಡ್ತಾ ಇದ್ದಾರೋ ಅಷ್ಟರಲ್ಲಿ ಇವರು ಪರಿಸಮಾಪ್ತಿ ಮಾಡಿಬಿಡಬೇಕು ಅಂತ ನೇರ ಟಾರ್ಗೆಟ್ ಅವರ ಆರ್ಮ್ಸ್ ಫ್ಯಾಕ್ಟ್ರಿಯನ್ನು ದಾಳಿ ಮಾಡಿದ್ದಾರೆ. ನಿನ್ನೆ ಸಂಪೂರ್ಣವಾಗಿ ಇಡೀ ದಿವಸ ಅದೇ ಕೆಲಸವನ್ನು ಇಸ್ರೇಲ್ ಮಾಡಿದೆ. ಇದು ದೊಡ್ಡ ಆಘಾತಕಾರಿ ಬೆಳವಣಿಗೆ ಇರಾನ್ ವಿಷಯಕ್ಕೆ. ಇರಾನು ಎಷ್ಟೇ ಆಮದು ಮಾಡಿಕೊಂಡು ಚೈನಾದಿಂದ ತರಿಸ್ತಾ ಇದೆ, ರಷ್ಯಾದ ರಿಯಲ್ ಟೈಮ್ ಇಂಟೆಲಿಜೆನ್ಸ್ ತೊಗೋತಾ ಇದೆ ಅಂದರೂ ಕೂಡ ಎಷ್ಟು ಅಂತ ನೀವು ತಂದು ಹೊಡೆದು ಖಾಲಿ ಮಾಡಿಸ್ಲಿಕ್ಕಾಗತ್ತೆ. ಹೀಗಾಗಿ ನಿನ್ನೆ ದಾಳಿಯ ಸಂಖ್ಯೆ ಮೊನ್ನೆಗೆ ಕಂಪೇರ್ ಮಾಡಿದರೆ, ಹೋಲಿಸಿದರೆ ತುಂಬ ಕಡಿಮೆ ದಾಳಿಯನ್ನು ನಿನ್ನೆ ಇರಾನ್ ಮಾಡಿದ್ದು. ಈಗ ಮತ್ತೆ 10 ದಿವಸ ಇದರ ಗಡುವನ್ನು ವಿಸ್ತರಿಸಿದ್ದರಿಂದ ಇದರ ತೀವ್ರತೆ ಕಡಿಮೆ ಆಗುತ್ತೆ, ಅನುಮಾನವೇ ಬೇಕಾಗಿಲ್ಲ. ಅದರ ಪ್ರಾಬ್ಲಮ್ ಏನಪ್ಪ ಅಂತಂದರೆ, ಈಗ ಯಾವುದು ಐರೋಪ್ಯ ರಾಷ್ಟ್ರಗಳ ಮೂಲಕ ಹೋಗ್ತಾ ಇತ್ತಲ್ಲ ಇದು ಈ ಬಾಬ್ ಅಲ್ ಮಂಡಪ್ ಸ್ಟ್ರೈಟ್ ಅಂತೇಳಿ, ಅದನ್ನು ಕೂಡ ಮುಚ್ಚುವಂಥ ಆಲೋಚನೆಯಲ್ಲಿ ಇರಾನ್ ಇರೋದರಿಂದ ಐರೋಪ್ಯ ರಾಷ್ಟ್ರಗಳು, ಏಷ್ಯಾ ಮತ್ತು ಆಫ್ರಿಕಾ, ಸ್ವಿಸ್ ಕಾಲುವೆ ಮೂಲಕ ಇಷ್ಟೂ ರಾಷ್ಟ್ರಗಳಿಗೆ ದೊಡ್ಡ ಹೊಡೆತ ಕೊಡುವಂಥ ಇನ್ನೊಂದು ಆರ್ಥಿಕ ಹೊಡೆತವನ್ನು ಕೊಡುವ ಪ್ರಯತ್ನವನ್ನು ಇರಾನ್ ಮಾಡ್ತಾ ಇದೆ. ಜೊತೆಗೆ ಇವರು ಇಸ್ಫಹಾನ್ ಏನು ನೆಲೆ ಇದೆಯಲ್ಲ ಇವ್ರದ್ದು, ವೆಪನ್ ಸ್ಟೋರೇಜ್ ಇಟ್ಕೊಂಡಿರೋದು ಎಲ್ಲ ಇರೋದು, ನ್ಯೂಕ್ಲಿಯರ್ ಪ್ಲ್ಯಾಂಟ್ ಹತ್ತಿರ ಇದೆ ಇದಕ್ಕೆ, ಅದರ ಮೇಲೆ ನಿನ್ನೆ ಭಾಳ ದೊಡ್ಡ ಮಟ್ಟದ ದಾಳಿಯಾಗಿದೆ. ನಿನ್ನೆ ನಡೆದಂಥ ಎಲ್ಲ ವಿದ್ಯಮಾನಗಳು ಕೂಡ ಇರಾನ್ಗೆ ತದ್ವಿರುದ್ಧವಾದಂಥ, ಇರಾನ್ಗೆ ಭಾಳ ದೊಡ್ಡ ಹೊಡೆತ ಕೊಡುವಂಥ ದಾಳಿಗಳೇ ಆಗಿದ್ದಾವೆ. ಇರಾನ್ ಏನು ಯುನೈಟೆಡ್ ಅರಬ್ ಎಮಿರೇಟ್ಸ್ ಮೇಲೆ, ಸೌದಿ ಅರೇಬಿಯಾ ಮೇಲೆ ದಾಳಿ ಮಾಡ್ತಲ್ಲ, ಆ ದಾಳಿಯ ಪ್ರಮಾಣ, ಇಬ್ಬರು ಭಾರತೀಯರು ನಿನ್ನೆ ಸಾವಿಗೀಡಾಗಿದ್ದಾರೆ, ಅಮಾಯಕ ಇಬ್ಬರು ವ್ಯಕ್ತಿಗಳು. ಅದು ಭಾಳ ಬೇಸರ ತರುವಂಥದ್ದು. ಇದೇ ಆಗೋದು ಏನಂದರೆ, ಪಾಪ ಇಲ್ಲಿ ಭಾರತ ದೇಶದಲ್ಲಿ ಅವಕಾಶ ಇಲ್ಲ ಅಂತ ಹೆಂಡತಿ, ಮಕ್ಕಳು, ತಾಯಿ, ತಂದೆ, ಅತ್ತೆ, ಮಾವ, ತಮ್ಮಂದರು, ಅಕ್ಕ ತಂಗಿಯರು ಎಲ್ಲರೂ ಬಿಟ್ಟು 40,000 50,000 ಸಂಬಳಕ್ಕೆ ಇಲ್ಲಿಂದ ಅಲ್ಲಿ ಹೋಗಿರ್ತಾರೆ. ನಾನು ಕಣ್ಣಾರೆ ನೋಡಿರೋದು ಇದು. ಒಂದು ಹಾಲ್ನ ಬಂಕ್ ಬೆಡ್ಡು, ಒಂದು ಬೆಡ್ಡಿನ ಮೇಲೆ ಇನ್ನೊಂದು ಬೆಡ್ ಮೇಲೆ ಮತ್ತೊಂದು ಬೆಡ್ಡು, ಅದ್ರ ಮೇಲೆ ಸಾಲಕ್ಕೆ ಮಲ್ಕೊಳ್ಳೋದು, ಒಂದು ಕ್ಯಾಂಟೀನ್ ಥರ, ಪ್ರಾಣಿಗಳಿಗಿಂತ ಕಡೆಯಾದಂಥ ಜೀವನ ಮಾಡ್ಕೊಂಡು ಭಾಳಷ್ಟು ಜನ ಕೂಲಿ ಕಾರ್ಮಿಕರು ಕೆಲಸ ಮಾಡ್ತಿರ್ತಾರೆ. ಅವ್ರಿಗೆ ತಿಂಗಳಿಗೊಂದು 50,000 ಭಾರತ ದೇಶಕ್ಕೆ ಕಳಿಸ್ತಾ ಇದ್ದೀನಿ ಅನ್ನೋದೇ ದೊಡ್ಡ ವಿಷಯ. ಅಂಥವರು ಈ ರೀತಿ ಸಾವಿಗೀಡಾಗಿಬಿಟ್ರೆ ಅವ್ರ ಕುಟುಂಬದ ಪರಿಸ್ಥಿತಿ ಏನಾಗುತ್ತೆ, ಮತ್ತು ಆ ವ್ಯಕ್ತಿಯ ಜೀವನದ ಬೆಲೆ ಏನು ಸ್ವಾಮಿ. ನಿನ್ನೆ ಅಂಥ 2 ಸಾವುಗಳಾಗಿರುವೆ. ನಾನು ತುಂಬ ಕಲವಿಲಗೊಳಿಸಿದಂಥ ವಿಚಾರ, ತುಂಬ ನನ್ನ ಅಂತಃಕರಣವನ್ನು ಕಲಕಿಬಿಟ್ಟಂಥ ವಿಚಾರ. ಯುದ್ಧವನ್ನು ಇವರು ತಮ್ಮ ದೊಡ್ಡಸ್ತಿಕೆಗೆ ಮಾಡ್ಕೊಳ್ಳೋದಿರ್ಬೋದು, ತಮ್ಮ ದೇಶಕ್ಕಾಗಿ ಯುದ್ಧ ಅಂತ ಅವ್ರು ಹೇಳ್ಕೋಬೋದು. ಇತಿಹಾಸದಲ್ಲಿ ಈ ಥರ ದೇಶಕ್ಕಾಗಿ ಇದು ಕೃಷ್ಣದೇವರಾಯಿಗಿಂತ ಬೇಕನ್ರಿ ರಾಜ್ಯ, ಅಂಥದ್ರಲ್ಲಿ ಇವರು ಏನೋ ದೊಡ್ಡ ಲಾರ್ಡ್ಗಳು, ಕೋದಂಡರಾಮ್ಗಳು ಮಾಡ್ಕೊಂಡ್ಬಿಡ್ತೀನಿ ಅಂದರೆ ನಮ್ಮಂಥ ಅಮಾಯಕ ಜನರಿಗೆ ಭಾಳ ತೊಂದರೆ ಆಗುತ್ತೆ. ಇರಲಿ, ವಿಷಯ ಅದಲ್ಲ. ಇನ್ನು ಪೆಂಟಗನ್ನು ಈಗ 10,000 ಗ್ರೌಂಡ್ ಟ್ರೂಪನ್ನು ಕಳಿಸ್ತೀನಿ ಅಂತ ಹೇಳಿದೆ, ಸೈನಿಕರು, 10,000 ಸೈನಿಕರು. ಈಗಾಗಲೇ 60,000 ಇನ್ಕ್ಲೂಡಿಂಗ್ ಏರ್ಬಾರ್ನ್ ಡಿಪ್ಲಾಯ್ಮೆಂಟ್, 2 ಮರೀನ್ ಎಕ್ಸ್ಪಿಡಿಷನರಿ ಯೂನಿಟ್ಟು ಸೇರಿ 60,000 ಜನ ಸೈನಿಕರು ಈ ಕೊಲ್ಲಿ ಯುದ್ಧಕ್ಕೆ ಆಗಮಿಸಿದ್ದಾರೆ. ಈ 10,000 ಸೇರಿದರೆ 60,000 ಆಗ್ತಾರೆ. ಸಮಸ್ಯೆ ಏನಂದರೆ, ನಾನು ನಿನ್ನೆ ಹೇಳಿದೆ ನಿಮಗೆ, ಏನಂದರೆ ಇರಾನ್ನ IRGC ಅವರು 6 ಲಕ್ಷ ಜನ ಇದ್ದಾರೆ ಅವರು. ಆಮೇಲೆ ಎಲ್ಲರೂ ಫಿದಾಯಿನ್ಗಳೇ, ಎಲ್ಲರೂ ಆತ್ಮಾಹುತಿ ಮಾಡ್ಕೊಳ್ಳಿಕ್ಕೆ ಸಿದ್ಧರಿರೋರೇ. ಎಲ್ಲರಿಗೂ ಅಪ್ಸರೆ ಇರಬೇಕಲ್ಲಿ ಜನ್ನತ್ನಲ್ಲಿ, ಸೆರೆ ಬೇಕು, ಅಪ್ಸರೆ ಇರಬೇಕು. ಫಿದಾಯಿನ್ ಆಗೋದೇ ಅವ್ರಿಗೆ ದೊಡ್ಡ ವಿಷಯ ಅನ್ನೋ ರೀತಿಯೆಲ್ಲ ಇರುವಂಥ ಜನ ಹುತಾತ್ಮರಾಗಬೇಕು, ಆತ್ಮಹತ್ಯೆ ಮಾಡ್ಕೋಬೇಕು ಅನ್ನೋ ರೀತಿಯಲ್ಲೇ ಇರೋರು. ಅವ್ರ ಸಾವಿಗೆ ಭಾಳ ಮರುಗುವಂಥ, ಕಷ್ಟಪಡುವಂಥದ್ದು, ಬೇಸರ ಪಡ್ಕೊಳ್ಳೋದೇನಿಲ್ಲ. ಅವ್ರ ಕುಟುಂಬದವರು ಅಂತಾರೆ, ಭಾಳ ಒಳ್ಳೆ ಕೆಲಸ ಮಾಡಿದೆ ನೀನು, ಜನ್ನತ್ಗೆ ಹೋಗಿದೆ ಅಂತಾರೆ. ಇಲ್ಲಿಂದ ಹೋಗಿದಾರಲ್ಲ, ಒಂದೊಂದು ಬಾಡಿ ಬ್ಯಾಗು ಭಾರತದಿಂದ, ಇದು ಕೊಲ್ಲಿ ರಾಷ್ಟ್ರದಿಂದ ಅಮೇರಿಕೆಗೆ ಹೋಗತ್ತಲ್ಲ ಬಾಡಿ ಬ್ಯಾಗು, ಅಲ್ಲಿ ಆ ಮಟ್ಟಿನ ಪತ್ರಗುಟ್ಟುವಂಥ ಕೆಲಸ ಆಗುತ್ತೆ. ಯಾಕಂದರೆ ಈ ರೀತಿ ಸಾವನ್ನೇ ಅವ್ರು ನೋಡಿಲ್ಲ. ಮೊನ್ನೆ ತಾನೇ ಗೃಹ ಯುದ್ಧ ಆಯ್ತು ಇರಾನ್ನಲ್ಲಿ, ನಿಮ್ಗೆ ಗೊತ್ತಿದೆ ಅದು. ಅಲ್ಲಿಯ ಅಧಿಕಾರವನ್ನು ವಿರೋಧಿಸಿ ಭಾಳ ದೊಡ್ಡ ಮಟ್ಟದ ರೆವಲ್ಯೂಷನ್ ಆಗೋ ಪ್ರಯತ್ನ ಮಾಡಿದ್ರು. ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ, 40,000 ಜನರ ಏಕಕಾಲಕ್ಕೆ ಹೊಡೆದು ಹಾಕಿದ್ರು ಅವರು, ಇರಾನ್ ಸರ್ಕಾರ. ಗುಂಡು ಹೊಡೆದು ಸಾಯಿಸಿರು. ಹೆಣಗಳನ್ನು ಲಾರಿನಲ್ಲಿ ತುಂಬಿಕೊಂಡು ಹೋಗಿ ಕಬ್ರಸ್ತಾನ್ನಲ್ಲಿ ಹೂಳಿರೋದು, ಗೋರಿ ಮಾಡಿರೋದು. ಜನಾಜ ಹೆಂಗೆ, ಜನಾಜ ಅಂದರೆ ಅಂತಿಮ ಯಾತ್ರೆ, ಜನಾಜ ಹೆಂಗೆ, ಒಂದೊಂದೇ ಹೆಣಕ್ಕೆ ಒಂದೊಂದು ಮೆರವಣಿಗೆ ಅಲ್ಲ, ಎಲ್ಲ ಹೆಣನೂ ಗಾಡಿಗೆ ತುಂಬಿಕೊಳ್ಳೋದು, ಲೋಡ್ ಮಾಡೋದು, ತೊಗೊಂಡೋಗಿ ಹುಗಿಯೋದು, ಆ ರೀತಿ ಮಾಡಿದಂಥ ಜನ ಇರಾನ್. ಅವ್ರು ಏನಂತ ಹೊಡಿತೀರಿ? ಅಮೇರಿಕ 13 ಜನ ಸತ್ತಿದ್ದಾರೆ ಅಂದರೆ ಇಡೀ ಅಮೇರಿಕ ಪತ್ರಗುಟ್ಟು ಹೋಗುತ್ತೆ. ಇರಾನಿಗೆ ವ್ಯತ್ಯಾಸನೇ ಆಗೋದಿಲ್ಲ. ಇನ್ನು
ಕಾರ್ಗ್ ಐಲ್ಯಾಂಡ್ ಮೇಲೆ ದಾಳಿಯನ್ನು ಮಾಡಿತ್ತಲ್ಲ ಅಮೇರಿಕ, ಅದರ ಎಲ್ಲ ಮಿಲಿಟರಿ ಆಪರೇಷನ್ಸ್ ಏನಿದೆ ಅದನ್ನು ಸ್ಥಗಿತಗೊಳಿಸುವಾಗಿ ಅದರ ಮೇಲೆ ನೇರವಾದ ದಾಳಿ ಮಾಡಿ ಅಲ್ಲಾಡಿಸಿಬಿಟ್ಟಿತ್ತು ಇರಾನನ್ನು. ಇರಾನ್ ತಕ್ಷಣದಲ್ಲಿ ರಿಟಾಲಿಯೇಟ್ ಮಾಡಿ ಯುನೈಟೆಡ್ ಅರಬ್ ಎಮಿರೇಟ್ಸ್ ಮೇಲೆ, ಬಹ್ರೇನ್ ಮೇಲೆ, ಕತಾರ್ ಮೇಲೆ ಎಲ್ಲರ ಮೇಲೆ ದಾಳಿ ಮಾಡ್ತು. ಯಾವಾಗ ಕಾರ್ಗಿಗೆ ಹೊಡೆದಿತ್ತು. ಯಾಕೆಂದರೆ ಕಾರ್ಗ್ ಅನ್ನೋದು ಭಾಳ ಮುಖ್ಯವಾದಂಥ ನೆಲೆ ಅವರಿಗೆ, ಐಲ್ಯಾಂಡು 90% ಎಕ್ಸ್ಪೋರ್ಟ್ ಮಾಡೋದು ಅಲ್ಲಿಂದ. ಅದನ್ನೇ ಇವರು ನಾಶ ಮಾಡಿಬಿಟ್ರೆ ಮುಂದೆ ನಮ್ಮ ದೇಶನೇ ಇರೋದಿಲ್ಲ ಅಂತ ಭಯಕ್ಕೆ ಏಕಕಾಲಕ್ಕೆ ದಾಳಿಯನ್ನು ಶುರು ಮಾಡ್ತೀವಿ. ಡಿಸಾಲಿನೈಸೇಷನ್ ಪ್ಲ್ಯಾಂಟ್ ಹೊಡಿತೀನಿ ಅಂತ ಹೇಳ್ತೀವಿ. ಈಗ ಆ ಮಿಲಿಟರಿ ನೆಲೆಗಳೇನು ಹಾಳಾಗಿದ್ವಲ್ಲ ಅದನ್ನು ಈಗ ವಾಪಸ್ಸು ರೀಎಕ್ವಿಪ್ ಮಾಡ್ತಾ ಇದ್ದಾರೆ. ಟ್ರೂಪ್ಸ್ ಹಾಕಿ ರೀಎಕ್ವಿಪ್ಮೆಂಟಲ್ಲಿ ಮಾಡಿ ಸರಿ ಮಾಡುವ ಕೆಲಸವನ್ನು ಇರಾನ್ ಮಾಡ್ತಾ ಇದೆ. ರಷ್ಯಾ ನಿರಂತರವಾಗಿ ಅವರಿಗೆ ರಿಯಲ್ ಟೈಮು ಇದನ್ನು ಇಂಟೆಲಿಜೆನ್ಸನ್ನು ಕೊಡ್ತಾ ಇದೆ. ಆಮೇಲೆ ಎಲ್ಲಕ್ಕಿಂತ ಮುಖ್ಯವಾಗಿ ಇರಾನು ಕರಡನ್ನು ತಯಾರಿ ಮಾಡ್ತಾ ಇದೆ. ಲೆಜಿಸ್ಲೇಚರ್ ಫಾರ್ಮಲೈಸಿಂಗ್ ದಿ ಹಾರ್ಮೋಸ್ ಟೋಲ್, ಸ್ಟೇಟ್ ಆಫ್ ಹಾರ್ಮೋಸ್ನ ಟೋಲ್ ಫಿಕ್ಸ್ ಮಾಡಲಿಕ್ಕೆ ಏನು ಅಂತ ಸಾಂವಿಧಾನಿಕವಾಗಿ ಅಂಗೀಕಾರವನ್ನು ಪಡಿತಾ ಇದೆ. ಸತ್ತವರ ಸಂಖ್ಯೆ ಎಷ್ಟಿದೆ? ಇರಾನ್ ಇಲ್ಲಿಯವರೆಗೂ ಅವರ ಸರ್ಕಾರ ಹೇಳುವ ಪ್ರಕಾರ 1750 ಜನರ ಸಾವಾಗಿದೆ. ಲೆಬನಾನ್ನಲ್ಲಿ 1116 ಜನರದು ಸಾವಾಗಿದೆ. ಮಾರ್ಚ್ 2 ನಂತರ ಅಲ್ಲಿ ಹೋರಾಟ ಶುರುವಾಗಿದ್ದು. ಫೆಬ್ರವರಿ 28 ನಂತರ ಇರಾನ್ನಲ್ಲಿ ಶುರುವಾಗಿದ್ದು. ಲೆಬನಾನ್ನಲ್ಲಿ ಮಾರ್ಚ್ 2ರಿಂದ ಇಸ್ರೇಲ್ ದಾಳಿ ಮಾಡಲಿಕ್ಕೆ ಶುರು ಮಾಡ್ತೀವಿ. ಇರಾಕ್ನಲ್ಲಿ 96 ಜನ ಹತರಾಗಿದ್ದಾರೆ. US ಮಿಲಿಟರಿ ಅವರ 13 ಜನ ಹತರಾಗಿದ್ದಾರೆ. ಇಸ್ರೇಲ್ನ 14 ಜನ ಪ್ಲಸ್ ಅಲ್ಲಿಯ ಸ್ಥಳೀಯ ನಾಗರಿಕರ ಸಾವಾಗಿದೆ. ಇದು ಸದ್ಯದ ಪಟ್ಟಿ. ಈ ಏಪ್ರಿಲ್ 6ರವರೆಗೂ ಈತ ಏನು ಎಕ್ಸ್ಟೆನ್ಷನ್ ಕೊಟ್ಟಿದ್ದಾರಲ್ಲ, ಈ ಎಕ್ಸ್ಟೆನ್ಷನ್ ಆದಮೇಲೆ 2 ಮಾತನ್ನು ಹೇಳಿದ್ದಾರೆ. ಒಗ್ಗರಣೆ ಲಾಸ್ಟ್ ಹಾಕಿ ನಾನು ಇವತ್ತಿನ ಕಾರ್ಯಕ್ರಮ ಮುಗಿಸೋದು. ಏನಂದರೆ, ಒಂದು ವೇಳೆ ನಮ್ಮ ನಿಬಂಧನೆಗೆ ಒಪ್ಪಲಿಲ್ಲ ಅಂದರೆ ಇರಾನು, ನಾವು ಅವರಿಗೆ ನರಕವನ್ನು ತೋರಿಸ್ತೀವಿ ಅಂತ ಡೊನಾಲ್ಡ್ ಟ್ರಂಪ್ ಅಲ್ಲ, ವೈಟ್ ಹೌಸ್ ಹೇಳಿದೆ. ಯಾಕೆ ಅಂದರೆ ಅವರ ನೆಕ್ಸ್ಟ್ ಪ್ಲ್ಯಾನ್ ಇರೋದು 3 ಐಲ್ಯಾಂಡ್ಗಳಿದೆ ಅವರು. ಒಂದು ಕಾರ್ಗ್ ಐಲ್ಯಾಂಡು, ಒಂದು ಲಾಕು, ಇನ್ನೊಂದು ಅಬ್ ಮುಷಾರ ಅಂತ. ಈ 3 ಐಲ್ಯಾಂಡನ್ನು ಏಕಕಾಲಕ್ಕೆ ಮುತ್ತಿಗೆ ಹಾಕೋದು ಮತ್ತು ಅನಿವಾರ್ಯ ಪರಿಸ್ಥಿತಿ ಬಂದರೆ ಇವ್ರ ಮೇಲೆ ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ, ಇವ್ರ ಮೇಲೆ ವಿಕಿರಣ ಯುದ್ಧ ಆಗುವಂಥ ಸಾಧ್ಯತೆಗಳು ಭಾಳ ದಟ್ಟವಾಗಿ ಕಾಣಿಸ್ತಾ ಇದ್ದಾವೆ. ಏಕೆಂದರೆ ಪರಿಸ್ಥಿತಿ ಕೈಮೀರಿ ಹೋಗ್ತಾ ಇದೆ, ನಮ್ಮ ಮರ್ಯಾದೆನೇ ಹೋಗುತ್ತೆ ಅನ್ನುವಂಥ ಸಂದರ್ಭದಲ್ಲಿ ಅಣುಯುದ್ಧ ಮಾಡಲಿಕ್ಕೆ ಅಮೇರಿಕ ಹಿಂದೇಟು ಹಾಕಲಾರದು. ಯಾಕಂದರೆ ಹಿಂದೆ ಹಿರೋಶಿಮಾ ನಾಗಾಸಾಕಿಯನ್ನು ನಾವು ಮರ್ತಿಲ್ಲ. ಆ ಹಂತಕ್ಕೆ ಈ ಮನುಷ್ಯ ಹುಚ್ಚಾಟ ಆಡಿದರೆ ಆಶ್ಚರ್ಯಪಡಬೇಕಾಗಿಲ್ಲ. ಹಾಗಾಗದಿರಲಿ ಅಂತ ಆಶಿಸ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೇನೆ. ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.